ಅವರು ಬೇರೆಯವ್ರ ಜೊತೆ ಹೋಗಿ ಬೇರೆ ಪಕ್ಷದಿಂದ ಸಿ ಎಮ್ ಆಗಬೇಕಂತ ಏನಾದರೂ ಅವ್ರಿಗೆ ಆಸೆ ಇದ್ದಿದ್ರೆ ಈ ಹಿಂದೆ ನಮ್ಮ ಹೈಕಮಾಂಡ್ ಆದಂಥ ಅಹಮದ್ ಪಟೇಲರಿದ್ರು, ಅವರು ರಾಜ್ಯಸಭೆನ ನಾಯಕರ ಏನು ಅವರು ಅವಾಗೇ ಅವ್ರ ಸಮಸ್ಯೆಲಿದ್ದಾಗ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಬೆಂಗಳೂರಲ್ಲಿ ಇಟ್ಕೊಂಡು ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಬೇಕು ಅಂತೇಳಿದ್ದಾಗೇ ಬೇರೆ ಪಕ್ಷರು ಅವರಿಗೆ ನಿನಗೆ ಸಿ ಎಮ್ ಸ್ಥಾನ ಕೊಡ್ತೀನಿ, ನೀನೇ ಸಿ ಎಮ್ ಆಗಿರಂತೆ, ಅವ್ರನ್ನ ಕಳಿಸಿ ಅಂತೇಳಿ ಅದು ಕೇಳ್ಕೊಂಡಾಗ ಅವರು ಅದಕ್ಕೆ ಬೆಲೆ ಕೊಡ್ದೇನೆ ನಮ್ಮ ಹೈಕಮಾಂಡನಿಗೆ ದೇವರಿಗೆ ನಾವು ಕೊಟ್ಟು ಮಾತನ್ನು ತಪ್ಪಿಸ್ಕೊಳ್ಳೋಂಗಾಗುತ್ತೆ, ಕೊಟ್ಟು ಮಾತನ್ನು ತಳ್ಕೊಬಾರ್ದು ಅಂತೇಳಿ ಯಾವತ್ತೇ ಅವರು ಸಿ ಎಮ್ ಸ್ಥಾನ ನನಗೆ ಬೇಡ, ನನಗೇನಿದ್ರು ನನ್ನ ಹೈಕಮಾಂಡೇ ನನಗೆ ದೇವರು, ನಮ್ಮ ಪಕ್ಷದಲ್ಲಿ ನಾನು ಸಿ ಎಮ್ ಆಗ್ತೇನೆ ಅಂಥೇಳಿ ಅದನ್ನು ಧಿಕ್ಕರಿಸಿದ್ರು ಅವರು. ಇವತ್ತೇನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸು ಅವರು ದಾಖಲೆ ಮುರಿದಿದ್ದಾರೆ. ಸಿ ಎಮ್ ನಾನು ಆಗಲೇಬೇಕಂತ ಪಣ ತೊಟ್ಟಿದ್ದಿದ್ರೆ ಈಗ ಕೂಡ ಪ್ರೆಸೆಂಟು ಸಿ ಎಮ್ಮು ಡಿ ಕೆ ಶಿವಕುಮಾರ್ ಸಾಹೇಬರೇ ಆಗ್ತಾಯಿದ್ರು. 7 ವರ್ಷ ಅವರೇ ಆಗ್ತಾಯಿದ್ರು. ಅವ್ರು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಂಡಿಲ್ಲ. ಪಕ್ಷಕ್ಕೆ ಮತ್ತು ದೇವರಿಗೆ ಮೋಸ ಮಾಡಬಾರ್ದು ಅಂತೇಳಿ ಬಂದಂಥ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು. ಮತ್ತು ನಾನು ಒತ್ತಿ ಹೇಳ್ತೇನೆ, ಯಾವುದೇ ಚುನಾವಣೆಗಳು ಬಂದರೂ ಸಹ ಕಾಂಗ್ರೆಸ್ ಪಕ್ಷ ಸೋಲುತ್ತೆ. 2028ಕ್ಕೆ ಈಗೇನಾದರೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಳಿದ ಅವಧಿಗೆ ಸಿ ಎಮ್ ಮಾಡಲಿಲ್ಲ ಅಂತ ಹೇಳಿದರೆ 2028ಕ್ಕೆ ಬರೋಂಥ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.